ದಲಿತ ಸಮುದಾಯದವರ ಮೇಲೆ ನಿಲ್ಲದ ಸವರ್ಣೀಯರ ದೌರ್ಜನ್ಯ. ದಲಿತ ಸಮುದಾಯದ ಮೇಲಿನ ದಬ್ಬಾಳಿಕೆಗೆ ಕೊನೆ ಯಾವಾಗ? ಹಕ್ಕುಪತ್ರ ನೀಡಿ ಕಂದಾಯ ಎಲ್ಲವನ್ನೂ ಕಟ್ಟುತ್ತಿದ್ರೂ ಮನೆಗಳನ್ನ ಕಟ್ಟಲು ಅಡ್ಡಿ ಮಾಡ್ತಾ ಇದ್ದಾರೆ. 7 ದಶಕಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುವಂತೆ ದಲಿತರು ಆಗ್ರಹಿಸಿದ್ದಾರೆ. ನ್ಯಾಯ ಕೊಡಿಸುವಂತೆ ಪತ್ರಿಕೆ ಹಾಗೂ ಸುದ್ದಿ ಮಾಧ್ಯಮದವರ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡ ಬಡಜನತೆಯ ವರದಿ ಮಾಡಲು ಹೋದ ಪತ್ರಿಕಾ ಮತ್ತು ಸುದ್ದಿ ಮಾಧ್ಯಮದ ವರದಿಗಾರರ ಮೇಲೆ ಭೂ ವಾರಸುದಾರರು ಹಲ್ಲೆಗೆ ಯತ್ನ ನಡೆಸಿದ್ದಾರೆ. ಈ ಹಲ್ಲೆಯನ್ನ ತಡೆಯಲು ಮುಂದಾದ ದಲಿತ ಸಮುದಾಯದವರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ಒಮ್ಮೆ ನೋಡಿ. ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿ ತಡಕಲೂರು ಗ್ರಾಮದ ರಿಜಿಸ್ಟರ್ ಸರ್ವೆ ನಂಬರ್ 112/2ರಲ್ಲಿ 20 ಕುಂಟೆ ಜಮೀನಿದ್ದು 1949-50ರಲ್ಲಿ ಮಧುಗಿರಿ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ನೋಂದಣಿ ಮಾಡಲಾಗಿರುತ್ತದೆ ಹಾಗೂ ಪಹಣಿಯ ಕಲಂ 11ರಲ್ಲಿ 20 ಕುಂಟೆ ಜಮೀನು ಆದಿ ಕರ್ನಾಟಕ ಹಟ್ಟಿ ಬಡಾವಣೆಗಾಗಿ ಮೀಸಲು ಎಂದು ಪಹಣಿಯಲ್ಲಿ ನಮೂದಾಗಿದೆ. ಮಂಡಲ ಪಂಚಾಯಿತಿ ಆಡಳಿತದಲ್ಲಿ ದಲಿತ ಕುಟುಂಬಗಳಿಗೆ ಹಕ್ಕುಪತ್ರ ಸಹ ನೀಡಿದ್ದು ಸುಮಾರು 50 ವರ್ಷಗಳಿಂದ ಮನೆ ಕಂದಾಯ, ನಿವೇಶನ ಕಂದಾಯವನ್ನ ತಡಕಲೂರು ಗ್ರಾಮ ಪಂಚಾಯಿತಿಗೆ ಕಟ್ಟಿಕೊಂಡು ಬಂದಿದ್ದು, ಈ ಹಿಂದೆ ಆಶ್ರಯ ಯೋಜನೆಯಡಿ ಮನೆಗಳನ್ನ ಮಂಜೂರಾಗಿದ್ದು ಗ್ರಾಮ ಪಂಚಾಯಿತಿಯಿಂದ ಮನೆ ಕಟ್ಟಿಕೊಡಲು ಲೈಸೆನ್ಸ್ ಪಡೆದುಕೊಂಡು ಇದೇ ರಿಜಿಸ್ಟರ್ ಸರ್ವೆ ನಂಬರ್ 112/2ರ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡು ಬಂದಿರುತ್ತಾರೆ. ಇತ್ತೀಚಿನ ಸರ್ಕಾರಿ ಆದೇಶಗಳ ಪ್ರಕಾರ ನಾವುಗಳು ಮೂಲ ದಾಖಲೆಗಳನ್ನ ನೀಡಿದ್ದು ಸರ್ಕಾರದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಂಡು ದಲಿತ ಬಡ ಕುಟುಂಬಗಳ ನೆರವಿಗೆ ಸಾಮಾಜಿಕ ನ್ಯಾಯ ದೊರಕಿಸಿಕೊಡುವಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಲ್ಲಿ ದಲಿತ ಸಮುದಾಯ ಮನವಿ ಮಾಡಿದೆ. ಈ ವೇಳೆ ಫಲಾನುಭವಿ ದಲಿತ ಯುವ ಮುಖಂಡ ಸ್ಟುಡಿಯೋ ಮೂರ್ತಿ ಮಾತನಾಡಿ, ಇಲ್ಲಿನ ದಲಿತರ ಸಮಸ್ಯೆಗೆ ಮೂಲ ಕಾರಣ ಗ್ರಾಮ ಪಂಚಾಯಿತಿ ಹೊಣೆಯಾಗಿದೆ. ಮನೆಗಳನ್ನ ಕಟ್ಟಿಕೊಂಡು 45ರಿಂದ 50 ವರ್ಷಗಳು ಕಳೆದದ್ದು. ಆಗಿನಿಂದಲೂ ಮನೆ ಕಂದಾಯ, ಮನೆ ಕಟ್ಟಲು ಲೈಸೆನ್ಸ್ ಸೇರಿದಂತೆ ಹಲವು ಕಂದಾಯಗಳನ್ನ ನಮ್ಮಿಂದ ಕಟ್ಟಿಸಿಕೊಂಡು ನಮ್ಮ ಮನೆಗಳ ಜಾಗಕ್ಕೆ ಪಂಚಾಯಿತಿಯಲ್ಲಿ ಮೂಲ ದಾಖಲೆಗಳನ್ನ ಪರಿಶೀಲಿಸದೆ ನಮ್ಮನ್ನ ಮೋಸಗೊಳಿಸಲಾಗುತ್ತಿದೆ. ಈ ಹಿಂದೆ ಶಾಸಕರಾಗಿದ್ದ ಬಿ ಸತ್ಯನಾರಾಯಣ್, ರಾಜೇಶ್ ಗೌಡರು ಸೇರಿದಂತೆ ಈಗಿನ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಟಿ.ಬಿ. ಜಯಚಂದ್ರರಲ್ಲೂ ಮನವಿ ಮಾಡಿದ್ದೇವೆ. ಯಾವ ಜನಪ್ರತಿನಿಧಿಗಳಿಂದಲೂ ನಮಗೆ ನ್ಯಾಯ ದೊರಕಿಲ್ಲ. ಕಾನೂನು ರೀತಿ ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಪಹಣಿಯ ಕೆಲವು ಹಕ್ಕುದಾರರು ಕೋರ್ಟ್ ಮೊರೆ ಹೋಗಿ ನಮ್ಮನ್ನ ಜೀವಂತವಾಗಿ ಸಮಾಧಿ ಮಾಡಲು ಹೊರಟಿದ್ದಾರೆ. ಕೋರ್ಟ್ನಲ್ಲಿ 2 ಬಾರಿ ನಮ್ಮಂತೆ ಆಗಿದ್ದು 2006 ಮತ್ತು 11ರಲ್ಲಿ ದಂಡದೊಂದಿಗೆ ಕೇಸು ವಜಾ ಆಗಿರುತ್ತದೆ. ಅಲ್ಲದೆ ಶಿರಾ ಸಿವಿಲ್ ಕೋರ್ಟ್ನಲ್ಲಿ ಮುಂದಿನ ದಿನಗಳಲ್ಲಿ ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿ ನ್ಯಾಯ ದೊರೆಯದಿದ್ದಲ್ಲಿ ನಾವುಗಳು ಸಾಮೂಹಿಕವಾಗಿ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುವುದೊಂದೇ ದಾರಿಯಾಗಿದೆ. ನಮ್ಮ ಪರವಾಗಿ ನ್ಯಾಯವಿದ್ದರೂ ಯಾವುದೇ ನ್ಯಾಯ ದೊರಕುತ್ತಿಲ್ಲ. ನಮಗೆ ನ್ಯಾಯ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಆಮೇಲೆ ಮುಖ್ಯವಾಗಿ ಇದು ಸ್ಟೇ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಅವರು ಜಮೀನ್ದಾರರು ನಮಗೆ ತೊಂದರೆ ಮಾಡಿದ್ದಾರೆ. ಅದಕ್ಕೆ ಅವರು ಸಮೇತವಾಗಿ ಮನೆ ಕಟ್ಕೊಳ್ತಾ ಇದ್ದಾರೆ. ಸರ್ಕಾರದಿಂದ ಅವ್ರಿಗೆ ಆದೇಶ ಆಗಿದೆ, ಒಂದು ಮನೆ ಸಮೇತ ಸ್ಯಾಂಕ್ಷನ್ ಆಗಿದೆ. ಆ ಮನೆ ಸಮೇತವಾಗಿ ಕಟ್ಕೊಳ್ಳೋಕೆ ಅವಕಾಶ ಕೊಡ್ಕೊಡ್ದು, ಅವ್ರಿಗೆ ಬಿಲ್ಲು ಸಮೇತ ಮಾಡಿಕೊಡ್ಕೊಡ್ದು ದಯವಿಟ್ಟು ಅಂತಂದೇಳಿ ನಾವು ಮನವಿ ಮಾಡ್ಕೊಂಡು ಈ ಸೆಕ್ರೆಟರಿ ಸಾಹೇಬರಿಗೆ ನಮ್ಮ ಮನವಿಯನ್ನು ಹಸ್ತಾಂತರಿಸ್ತಾ ಇದ್ದೇವೆ ಸರ್. ಬೇಕೇ ಬೇಕು ನ್ಯಾಯ, ಬೇಕು 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 ಎಲ್ಲೇವರೆಗೂ ನ್ಯಾಯ ಸಿಗೋವರೆಗೂ ಮನೆ ಕಟ್ಟಿಗೆ ಅವಕಾಶ ಮಾಡಿಕೊಡುವಾಗ ಎಲ್ಲೇವರೆಗೂ ನ್ಯಾಯ ಸಿಗೋವರೆಗೂ ಎಲ್ಲೇವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ, ಎಲ್ಲೇವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ, ಎಲ್ಲೇವರೆಗೂ ಹೋರಾಟ, ಎಲ್ಲೇವರೆಗೂ ಹೋರಾಟ. ಒಂದು ಸೈಡ್ ಕೊಡ್ರಿ, ಜಾಗ ಮಾಡ್ಕೊಡ್ರಿ, ನೀವು ಕಟ್ಕೇಳ್ರಿ ಅಂತ ಹೇಳ್ತಿದ್ರೆ ಅವರ ಸಮಸ್ಯೆಯನ್ನು ಬಗೆಹರಿಸ್ಬಿಟ್ಟು ನೀವು ಅವರ ಇಬ್ಬರ ಪ್ರಾಬ್ಲಮ್ನ ನೀವು ಅತಿ ಶೀಘ್ರದಲ್ಲೇ ಕೂತ್ಕೊಂಡಾಗ್ಲಿ ಅಧಿಕಾರಿಗಳಾಗ್ಲಿ ಕಾನೂನು ಮೂಲಕ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ. ಅವ್ರಿಗೂ ಅನ್ಯಾಯ ಆಗಿದೆ.
ಎಲ್ಲ ನೀರೇ ಭಾರಿ ಹಿಂಸೆ. ಮಾಡ್ತೀರಾ ನೀವು? ನೀವೇನು ವಿಡಿಯೋ ಮಾಡಿದ್ರೆ ಕೊಡಿ. ಯಾರ ಅಪ್ಪಂದು ಅಂತ ಮಾಡಲ್ಲ ನೀವು. ನಂಬರೇ ಕೊಟ್ಟಿದ್ದೀನಿ ಸಮುದ್ರ ಸಾಕೆ ಮಳೆ ಮಳೆ ಯಾವ್ದು ನನಗೆ ಗೊತ್ತಿಲ್ಲ. ನೀನ್ ಹಂಗೋದೆ ನೀನ್ ಹಂಗೋದೆ ಸಮಸ್ಯೆ ಯಾವ ಸಮಸ್ಯೆ ಯಾರು ಹೇಳ್ತಾರೆ? ಸಮಸ್ಯೆ ಅವ್ನು ಮಾಡ್ಕೆ ಹೋಗ ಸ್ವಂತ ಅವ್ರದ್ದಲ್ಲ ಅದು ಕಡೆ ಅವನು ಈ ರೀತಿ ಮನವಿ ಪತ್ರವನ್ನು ಸಹ ನೀಡಿರ್ತೀರಾ. ಈ ಮನವಿ ಪತ್ರವನ್ನು ನಮ್ಮ ಮೇಲಧಿಕಾರಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಹಾಗೂ ಶಿರಾ ತಾಲೂಕಿನ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ಹಾಗೂ ತಹಶೀಲ್ದಾರ್ ಗಮನಕ್ಕೆ ತಂದು ಈಗ ಆಲ್ರೆಡಿ ಈ ವಿಷಯನ ನಾವು ಗಮನಕ್ಕೆ ತಂದೀವಿ. ಆದರೂ ಸಹ ಈ ಒಂದು ಮನವಿ ಪತ್ರವನ್ನು ಸಹ ಅವರ ಗಮನಕ್ಕೆ ತಂದು ನಿಮಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅವ್ರಿಗೂ ಸಹ ನಾವು ಮನವಿ ಪತ್ರವನ್ನು ಮಾಡ್ತಾ ಇದ್ದೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಓಕೆ.